ಯಾರು ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಬಂದಿರತಕ್ಕಂಥವ್ರಿದ್ದಾರೆ, ಅವರುಗಳನ್ನು ಸಹ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಸಮಗ್ರವಾದ ತನಿಖೆಯನ್ನು ಮಾಡುವುದರ ಮೂಲಕ ಅವರನ್ನು ಮತ್ತೆ ಅವರ ದೇಶಕ್ಕೆ ವಾಪಸ್ ಕಳಿಸ್ತಕ್ಕಂಥದ್ದನ್ನು ಮಾಡಬೇಕು. ಜೊತೆಗೆ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಒಂದು ಸರ್ಕಾರಕ್ಕೆ ಆಗ್ರಹ. ಅಲ್ಲ, ಆ ರೀತಿಯಾದಂತಹ ಕಾನೂನು ಕ್ರಮಗಳನ್ನು ಸರ್ಕಾರ ಕೈಗೊಂಡ್ರೆ ಅದರದ್ದು ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗಲ್ಲ. ಯಾಕಂತಂದರೆ ಎಫೆಕ್ಟಿವ್ ಆಗಿ ಕೇಸ್‌ಗಳು ಅವ್ರ ಮೇಲೆ ತೊಂದರೆ ಆಗ್ತಕ್ಕಂಥದ್ದು ಆಗಲ್ಲ. ಯಾಕಂದ್ರೆ ಸ್ವಲ್ಪ ದಿನ ಮಾತ್ರ ಅವ್ರ ಮೇಲೆ ಎಫ್ಐಆರ್ ಆಗ್ತಕ್ಕಂಥದ್ದು, ಅವ್ರ ಮೇಲೆ ಸಣ್ಣ ಪುಟ್ಟದ್ದು ಕ್ರಮ ತೆಗೆದುಕೊಳ್ಳೋದು ಆಗುತ್ತೆ ಬಿಟ್ಟರೆ, ಯಾವುದೇ ಕಾರಣಕ್ಕೂ ಸಹ ಅಂಥ ವ್ಯಕ್ತಿ ಹೋರಾಟಗಾರಗಳ ಮೇಲೆ ಯಾವುದೇ ರೀತಿ ಕಾನೂನು ಪ್ರಯೋಗಗಳು ಆಗೋದಿಲ್ಲ. ಜೊತೆಗೆ ಅವ್ರಿಗೆ ಕಾನೂನು ನ್ಯಾಯಾಲಯವು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿಯಾದ ಹೋರಾಟಗಳಲ್ಲಿ ಯಾರು ಭಾಗಿಯಾಗ್ತಾರೆ, ಅವರುಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ರಿಲೀಫ್‌ನ ಕೊಡ್ತಕ್ಕಂಥದ್ದಕ್ಕೆ ಮುಂದಾಗ್ಬೋದು ಅಂತೇಳಿ ನ್ಯಾಯಾಲಯ ಅಂತೇಳಿ ಅನಿಸುತ್ತೆ. ಹಾಗಾಗಿ ಹೋರಾಟಗಾರರಿಗೆ ಅಂಥದ್ದೇನು ಸಮಸ್ಯೆ ಆಗಲ್ಲ ಅಂತೇಳಿ ನನ್ನ ಭಾವನೆ. ಖಂಡಿತವಾಗ್ಲೂ ಕೂಡ. ಯಾಕಂದರೆ ಈಗ ಅವರು ಬಾಂಗ್ಲಾದೇಶಿಗಳು ಬಂದು ಕರ್ನಾಟಕ ನೆಲೆಸಿದ್ದೇ ಆದರೆ, ಮುಂದಿನ ದಿನಗಳಲ್ಲಿ ನಾನೇನು ಈ ಪಕ್ಷ, ಆ ಪಕ್ಷ ಅಂತ ಹೇಳಲ್ಲ. ಎಲ್ಲ ಪಕ್ಷಗಳಲ್ಲೂ ಸಹ ಇರ್ತಕ್ಕಂಥ 3 ಪಕ್ಷಗಳು ಯಾಕೆ ಅವರನ್ನು ಮತದಾರಗಳನ್ನಾಗಿ ಬಳಸ್ಕೊಂಬಾರ್ದು? ಆ ರೀತಿಯ ಸಂಭವಗಳು ಸಹ ಇರ್ತಕ್ಕಂಥದ್ದಾಗಿರೋದ್ರಿಂದ, ಅಂಥ ಬಾಂಗ್ಲಾದೇಶಿಗಳನ್ನು ಯಾಕೆ ನಮಗೆ ಒಳಗಡೆ ಬಿಟ್ಕೊಳ್ತಕ್ಕಂಥ ಕೆಲಸನ ಮಾಡಬೇಕು? ಅವ್ರ ದೇಶಕ್ಕೆ ಹೋಗಲಿ ಬಿಡಿ. ನಮ್ಮ ದೇಶದಲ್ಲಿ ಈಗ ಆಲ್ರೆಡಿ ಬಡತನ ತಾಂಡವಾಡ್ತಾ ಇದೆ. ಸಮಸ್ಯೆಗಳು ದಿನದಿಂದ ಉದ್ಭವ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರುಗಳು ಸಹ ಬಂದರೆ ಎಲ್ಲಿ ಜನರ ನಡುವೆ ಕ್ರಾಂತಿಗಳಾಗ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ಗಲಭೆಗಳಾಗ್ತಕ್ಕಂಥದ್ದು, ಸ್ಟ್ರೈಕ್‌ಗಳಾಗ್ತಕ್ಕಂಥದ್ದು ಆಗುತ್ತೆ. ಆ ರೀತಿ ಏನು ಆಗಬಾರ್ದು ಅನ್ನೋದಾದರೆ ಮೊದಲು ಅವರ ದೇಶಕ್ಕೆ ಅವರನ್ನು ವಾಪಸ್ ಕಳಿಸ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್.